ಚರ್ಚೆಯನ್ನು ನಡೆಸೋಣ. ಹೇಗೆ ಪ್ರಶ್ನೆಗಳು ಇರ್ತವೆ, ಯಾವ ರೀತಿ ಅದಕ್ಕೆ ಉತ್ತರಗಳನ್ನ ಬರೆಯಬೇಕು. ಅದರಲ್ಲಿ ಮೊದಲಿಗೆ ಬರೋದು ಎಂಪಿಸಿ ಕ್ವೆಶ್ಚನ್ಸ್. ಎಂಪಿಸಿ ಅಂದ್ರೆ ಏನು? ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆ ಒಂದು ಅಂಕಕ್ಕೆ ಇರ್ತದೆ. ಅದರಲ್ಲಿ ಮೊದಲನ ಒಂದು ಪ್ರಶ್ನೆ, ಚುನಾವಣೆಯ ಮೂಲ ಪದ ಯಾವುದು? ಚುನಾವಣೆಯ ಮೂಲ ಪದ ಯಾವುದು? ಆಪ್ಷನ್ ಎ ಎಲಿಗೆ, ಬಿ ಎಲಿವೆ, ಎಜುವೆ, ಎಕ್ಸಲೆ. ಇದರಲ್ಲಿ ಯಾವುದು ಸರಿ? ಯಾವುದು? ಜೋರಾಗಿ ನೋಡೋದಲ್ಲ. ಎಲಿಗೆ. ಎಲಿಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಅದು ಹಾಗೆ ಪಕ್ಕದ ಹೋಗ್ಬಿಡ್ರಿ, ಪರಸ್ಪರ ನೋಟ್ಸ್ ಆಗ್ಬಿಡುತ್ತೆ. ಈ ಮೊದಲೇ ಚುನಾವಣೆಯ ಮೂಲ ಪದ. ಚುನಾವಣೆಯ ಮೂಲ ಪದ. ಆಪ್ಷನ್ ಎ ಎಲಿಗೆ, ಬಿ ಎಲೆಗೆ, ಸಿ ಎಜುವೆ, ಡಿ ಎಕ್ಸಲೆ. ಇದರಲ್ಲಿ ಯಾವ ಸರಿ? ಎಲಿಗೆ. ಎರಡನೇದು, ಚುನಾವಣಾ ಅಕ್ರಮಗಳು ನಡೆದಾಗ. ಚುನಾವಣಾ ಅಕ್ರಮಗಳು ನಡೆದಾಗ ನಡೆಸುವ ಚುನಾವಣೆ. ಚುನಾವಣಾ ಅಕ್ರಮಗಳು ನಡೆದಾಗ ನಡೆಸುವ ಚುನಾವಣೆ ಯಾವುದರಲ್ಲಿ? ಆಪ್ಷನ್ ಎ ಉಪಚುನಾವಣೆ, ಆಪ್ಷನ್ ಬಿ ಮರು ಚುನಾವಣೆ, ಆಪ್ಷನ್ ಸಿ ಸಾರ್ವತ್ರಿಕ ಚುನಾವಣೆ, ಡಿ ಮಧ್ಯಂತರ ಚುನಾವಣೆ. ಮರು ಚುನಾವಣೆ. ಮೂರನೇ ಪ್ರಶ್ನೆ, ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡುವವರು. ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡುವವರು. ಆಪ್ಷನ್ ಎ ರಾಜ್ಯಪಾಲರು, ಬಿ ರಾಷ್ಟ್ರಪತಿಗಳು, ಸಿ ಮುಖ್ಯ ನ್ಯಾಯಾಧೀಶರು, ಡಿ ಯಾರು ಅಲ್ಲ. ಪ್ರಶ್ನೆ ಇನ್ನೊಂದ್ಸಾರಿ, ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡುವವರು. ಆಪ್ಷನ್ ಎ ರಾಜ್ಯಪಾಲರು, ಬಿ ರಾಷ್ಟ್ರಪತಿಗಳು, ಸಿ ಮುಖ್ಯ ನ್ಯಾಯಾಧೀಶರು, ಡಿ ಯಾರು ಅಲ್ಲ. ಯಾರು? ರಾಷ್ಟ್ರಪತಿಗಳು. ನಾಲ್ಕನೆಯ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದಲ್ಲಿ ಇರುವ ಆಯುಕ್ತರ ಸಂಖ್ಯೆ. ಆಪ್ಷನ್ ಎ 2, ಬಿ 3, ಸಿ 1, ಡಿ 4. ಭಾರತದ ಚುನಾವಣಾ ಆಯೋಗದಲ್ಲಿರುವ ಆಯುಕ್ತರ ಸಂಖ್ಯೆ ಎಷ್ಟು ಜನ ಇದ್ದಾರೆ? ಎ 2, ಬಿ 3, ಸಿ 1, ಡಿ 4. ಯಾವ ಸರಿ? ಇದೊಂದು ತ್ರಿಸದಸ್ಯ ಪೀಠವಾಗಿರುತ್ತದೆ. ತ್ರಿಸದಸ್ಯ ಅಂದ್ರೆ ಎಷ್ಟು ಜನ? 3 ಜನ. ಅಲ್ಲಿಗೆ ಆಪ್ಷನ್ ಬಿ 3.
ಮತ ಚಲಾಯಿಸಲು ನಿಗದಿ ಮಾಡಿರುವ ವಯಸ್ಸು ಆಪ್ಷನ್ ಎ 18, ಬಿ 20, ಸಿ 16, ಡಿ 21. ಎ ಆಪ್ಷನ್ ಎ 18 ಸರಿ ಉತ್ತರ. ಭಾರತದ ಚುನಾವಣಾ ಆಯುಕ್ತರ ಅಧಿಕಾರದ ಅವಧಿ ಆಪ್ಷನ್ ಎ 5 ವರ್ಷ, ಅಥವಾ 65 ವರ್ಷ. ಅಲ್ಲ, 5 ವರ್ಷ ಅಥವಾ 65 ವರ್ಷ. ಬಿ 4 ವರ್ಷ ಅಥವಾ 65 ವರ್ಷ. ಸಿ 6 ವರ್ಷ ಅಥವಾ 65 ವರ್ಷಗಳ ವಯಸ್ಸು. ಡಿ 8 ವರ್ಷ ಅಥವಾ 62 ವರ್ಷಗಳ ವಯಸ್ಸು. 6 ವರ್ಷ ಅಥವಾ 65 ವರ್ಷಗಳ ವಯಸ್ಸು. 6 ವರ್ಷ ಅಥವಾ 65 ವರ್ಷಗಳ ವಯಸ್ಸು ಅಂದ್ರೆ ಆತನು 50ನೇ ವರ್ಷಕ್ಕೆ ಚುನಾವಣಾ ಆಯೋಗದ ಆಯುಕ್ತನಾದರೆ 6 ವರ್ಷಗಳ ಅವಧಿ ಕಂಪ್ಲೀಟ್ ಆಗುವವರೆಗೆ, ಅಂದ್ರೆ ಅವನಿಗೆ 56 ವರ್ಷಗಳ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರ್ತಾನೆ. ಒಂದು ವೇಳೆ ಅವನು 61 ವರ್ಷದ ವಯಸ್ಸಿನಲ್ಲಿ ಚುನಾವಣಾ ಆಯೋಗದ ಆಯುಕ್ತನಾದರೆ ಕೇವಲ 4 ವರ್ಷ ಮಾತ್ರ ಅಧಿಕಾರದಲ್ಲಿ ಇರ್ತಾನೆ. ಯಾಕೆಂದ್ರೆ 65 ವರ್ಷಗಳನ್ನು ದಾಟಿದ ಮೇಲೆ ಅವನು ಚುನಾವಣಾ ಆಯೋಗದ ಆಯುಕ್ತನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಗರಿಷ್ಠ 65 ವರ್ಷಗಳು, ಗರಿಷ್ಠ 6 ವರ್ಷಗಳು. ಇದರಲ್ಲಿ ಮೊದಲು ಯಾವುದು ಬರ್ತದ, 50 ವರ್ಷಕ್ಕೆ ನೇಮಕ ಆಗಿದ್ರೆ 6 ವರ್ಷ ಕಂಪ್ಲೀಟ್ ಮಾಡ್ತಾನೆ. 62ನೇ ವರ್ಷಕ್ಕೆ ಅವನು ನೇಮಕ ಆಗಿದ್ರೆ ಬರೀ 3 ವರ್ಷ ಮಾತ್ರ ಇರ್ತಾನೆ. ಯಾಕಂದ್ರೆ 65 ವರ್ಷಗಳ ಗಡಿ ಬಂದ್ಬಿಡ್ತದೆ. ನೆಕ್ಸ್ಟ್, ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಪಕ್ಷ ಪದ್ಧತಿ ಆಪ್ಷನ್ ಎ ಏಕಪಕ್ಷ ಪದ್ಧತಿ, ಬಿ ದ್ವಿಪಕ್ಷ ಪದ್ಧತಿ, ಸಿ ಬಹುಪಕ್ಷ ಪದ್ಧತಿ, ಡಿ ಯಾವುದು ಅಲ್ಲ. ಆಪ್ಷನ್ ಬಿ ಬಹುಪಕ್ಷ ಪದ್ಧತಿ. ನೆಕ್ಸ್ಟ್ ಕ್ವೆಶ್ಚನ್, ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಯಾದ ವರ್ಷ.
ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಯಾದ ವರ್ಷ. ಆಪ್ಷನ್ ಎ 1885, ಬಿ 1983, ಸಿ 1985, ಡಿ 1947. 1985 ಆಪ್ಷನ್ ಸಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ ಪ್ರಧಾನಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ ಪ್ರಧಾನಿ. ಆಪ್ಷನ್ ಎ ನೆಹರು, ಬಿ ವಾಜಪೇಯಿ, ಸಿ ನರೇಂದ್ರ ಮೋದಿ, ಡಿ ರಾಜೀವ್ ಗಾಂಧಿ. ಆಪ್ಷನ್ ಡಿ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ನೆಕ್ಸ್ಟ್ ಮತದಾರರ ದಿನ. ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ. ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ. ಆಪ್ಷನ್ ಎ ವಿಧಾನಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ವಿಧಾನ ಪರಿಷತ್ತು, ಆಪ್ಷನ್ ಡಿ ಜಿಲ್ಲಾ ಪಂಚಾಯತ್. ಯಾವ ಚುನಾವಣೆ ಇಲ್ಲಿ ಪರೋಕ್ಷ ಚುನಾವಣೆ ಆಗಿರ್ತದೆ? ವಿಧಾನ ಪರಿಷತ್ತು. ವಿಧಾನ ಪರಿಷತ್ತಿನ ಚುನಾವಣೆ ಪರೋಕ್ಷ ಚುನಾವಣೆಯಾಗಿರುತ್ತದೆ. ಇನ್ನು ವಿಧಾನಸಭೆ, ಲೋಕಸಭೆ, ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಎಲ್ಲಾ ಚುನಾವಣೆಗಳು ಏನಾಗಿರ್ತವೆ? ಪ್ರತ್ಯಕ್ಷ ಚುನಾವಣೆಗಳಾಗಿರ್ತವೆ. ನೆಕ್ಸ್ಟ್ ಕ್ವೆಶ್ಚನ್. ಪ್ರಾದೇಶಿಕ ಪಕ್ಷಕ್ಕೆ ಉದಾಹರಣೆ. ಪ್ರಾದೇಶಿಕ ಪಕ್ಷಕ್ಕೆ ಉದಾಹರಣೆ. ಆಪ್ಷನ್ ಎ ಬಿಜೆಪಿ, ಬಿ ಕಾಂಗ್ರೆಸ್, ಸಿ ಬಿಎಸ್ಪಿ, ಡಿ ಡಿಎಂಕೆ. ಪ್ರಾದೇಶಿಕ ಪಕ್ಷಕ್ಕೆ ಒಂದು ಉದಾಹರಣೆ ಬಿಜೆಪಿ, ಕಾಂಗ್ರೆಸ್, ಬಿಎಸ್ಪಿ, ಡಿಎಂಕೆ. ಒಂದು ಪ್ರಾದೇಶಿಕ ಪಕ್ಷ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಒಂದು ಪಕ್ಷ ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಮಾತ್ರ ತನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನ
ಹೊಂದಿದ್ದರೆ ಅದನ್ನ ಪ್ರಾದೇಶಿಕ ಪಕ್ಷ ಅಂತ ಕರೀತಾರೆ. ರಾಷ್ಟ್ರೀಯ ಪಕ್ಷ ಅಂದ್ರೆ ಏನು? ಒಂದಿಡೀ ರಾಷ್ಟ್ರದಾದ್ಯಂತ ಜನಪ್ರಿಯತೆಯನ್ನ ಹೊಂದಿದ್ದು 4 ರಾಜ್ಯಗಳಲ್ಲಿ ಕನಿಷ್ಠ 4 ರಾಜ್ಯಗಳಲ್ಲಿ ಚುನಾವಣೆಯನ್ನ ಕನಿಷ್ಠ 4 ರಾಜ್ಯಗಳಲ್ಲಿ ಚುನಾವಣೆಯನ್ನ ಸ್ಪರ್ಧಿಸಿದ್ದು 6 ಅಭ್ಯರ್ಥಿಗಳನ್ನ ತಾನು ಗೆಲ್ಲಿಸಿಕೊಂಡಿದ್ರೆ ಅದನ್ನ ರಾಷ್ಟ್ರೀಯ ಪಕ್ಷ ಅಂತ ಕರೀತಾರೆ. ಈಗ ರಾಷ್ಟ್ರೀಯ ಯಾವುದು ಪ್ರಾದೇಶಿಕ ಪಕ್ಷಕ್ಕೆ ಒಂದು ಉದಾಹರಣೆ ಬಿಜೆಪಿ, ಕಾಂಗ್ರೆಸ್, ಬಿಎಸ್ಪಿ, ಡಿಎಂಕೆ. ಯಾವ್ದಿಲ್ಲ ಬಿಜೆಪಿ ಭಾರತದಾದ್ಯಂತ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತದೆ, ಹಾಗಾಗಿ ಇದು ಪ್ರಾದೇಶಿಕ ಪಕ್ಷ ಅಲ್ಲ, ಅದೊಂದು ರಾಷ್ಟ್ರೀಯ ಪಕ್ಷ. ಕಾಂಗ್ರೆಸ್ ಹೆಚ್ಚು ಕಡಿಮೆ ಭಾರತದಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಅದಕ್ಕೆ ಅದು ಪ್ರಾದೇಶಿಕ ಪಕ್ಷ ಅಲ್ಲ. ಬಿಎಸ್ಪಿ ಉತ್ತರ ಭಾರತದಲ್ಲಿ 6ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಹಾಗಾಗಿ ಬಿಎಸ್ಪಿ ಕೂಡ ಅಲ್ಲ. ಇನ್ನು ಉಳಿದದ್ದು ಯಾವುದು? ಡಿಎಂಕೆ. ಡಿಎಂಕೆ ಅಂದ್ರೇನು? ದ್ರಾವಿಡ ಮುನ್ನೇತ್ರ ಕಜಗಂ. ದ್ರಾವಿಡ ಮುನ್ನೇತ್ರ ಕಜಗಂ. ನೀವು ಅದನ್ನ ನೆಕ್ಸ್ಟ್ ಬರ್ಸ್ತೀವಿ ಎಕ್ಸ್ಪ್ಲನೇಷನ್ ಅಲ್ಲಿ. ಇದು ತಮಿಳುನಾಡಿನಲ್ಲಿ ಮಾತ್ರ ಇದೆ, ತಮಿಳುನಾಡು ಬಿಟ್ಟು ಇನ್ಯಾವುದೇ ರಾಜ್ಯದಲ್ಲಿ ತಾನು ಸ್ಥಾನಗಳನ್ನ ಗೆಲ್ಲೋದಿಲ್ಲ, ಅಸ್ತಿತ್ವವನ್ನ ಉಳಿಸಿಕೊಂಡಿಲ್ಲ. ಹಾಗಾಗಿ ಇದನ್ನ ನಾವೇನ್ತೀವಿ, ಯಾವ ಉದಾಹರಣೆ ಇದು? ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಒಂದು ಉದಾಹರಣೆ. ಈಗ 1 ಅಂಕದ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ಎಂದರೇನು? ಸಾರ್ವತ್ರಿಕ ಚುನಾವಣೆ ಎಂದರೇನು? ಏನೆಂದರೆ 5 ವರ್ಷಕ್ಕೊಮ್ಮೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. 5 ವರ್ಷಕ್ಕೊಂದ್ಸರಿ ಒಂದು ಸರ್ಕಾರ ಸಂಪೂರ್ಣವಾಗಿ 5 ವರ್ಷಗಳ ಅಧಿಕಾರಾವಧಿಯನ್ನು ಕಂಪ್ಲೀಟ್ ಮಾಡಿ ಅದರ ನಂತರ ಹೊಸದೊಂದು ಸರ್ಕಾರದ ರಚನೆಗೆ ನಡೆಸತಕ್ಕಂತ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆ ಅಂತ. ಈಗ ಮರು ಚುನಾವಣೆ ಎಂದರೆ ಮರು ಚುನಾವಣೆ ಎಂದರೇನು? ಯಾವುದಾದರೊಂದು ಮತಗಟ್ಟೆಯಲ್ಲಿ ಚುನಾವಣಾ ಅಕ್ರಮಗಳು ನಡೆದಿದ್ದರೆ ಆ ಚುನಾವಣೆಯನ್ನ ರದ್ದುಪಡಿಸಿ ಬೇರೊಂದು ದಿನಾಂಕದಂದು ಅದೇ ಮತಗಟ್ಟೆಯಲ್ಲಿ ಮತ್ತೆ ಚುನಾವಣೆಯನ್ನು ನಡೆಸಲಾಗುತ್ತದೆ ಭದ್ರತೆಯೊಂದಿಗೆ. ಅದನ್ನು ಏನಂತಾರೆ? ಮರು ಚುನಾವಣೆ ಅಂತ ಕರೀತಾರೆ. ಈಗ ಉಪ ಚುನಾವಣೆ ಎಂದರೆ ಆಯ್ಕೆಯಾಗಿ
ವಿಧಾನಸಭೆಯ ಸದಸ್ಯನಾಗಿರುವ ವ್ಯಕ್ತಿಯ ಸ್ಥಾನವು ರಾಜೀನಾಮೆಯಿಂದಾಗಲಿ ಮರಣದಿಂದಾಗಲಿ ಪದಚ್ಯುತಿಯಿಂದಾಗಲಿ ಖಾಲಿ ಬಿದ್ದರೆ ಒಬ್ಬ ಎಂಎಲ್ಎ ಇರ್ತಾನೆ, ಅಧಿಕಾರದಲ್ಲಿ ಇದ್ದಾಗಲೇನೆ ಅವ್ನು ಇನ್ನು ಈಗ ಒಂದು ವರ್ಷ ಏನೋ ಆಗಿದೆ, ಚುನಾವಣೆ ಆಗಿ ಆಯ್ಕೆಯಾಗಿ ಒಂದು ವರ್ಷ ಆಗಿದೆ. ಒಂದು ವರ್ಷ ಆದ್ಮೇಲೆ ಆತ ಏನಾಗ್ತಾನೆ, ಈಗ ಮರಣ ಹೊಂದುತ್ತಾನೆ, ಇಲ್ಲವೇ ಅವನು ಚುನಾವಣಾ ಅಕ್ರಮಗಳನ್ನೇ ಮಾಡಿ ಬಂದಿದ್ದಾನೆ ಅಂತೇಳಿ ಅದನ್ನ ಅನರ್ಹಗೊಳಿಸಲಾಗ್ತದೆ, ಪದಚ್ಯುತಗೊಳಿಸಲಾಗ್ತದೆ, ಇಲ್ಲವೇ ಅವನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾನೆ. ಈ ಮೂರು ಕಾರಣಗಳಿಗಾಗಿ ಆ ಸ್ಥಾನ ಖಾಲಿ ಬೀಳ್ತದೆ. ಆ ಖಾಲಿ ಬಿದ್ದಾಗ ಆ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ನಡೆಸುವ ಚುನಾವಣೆಯನ್ನ ಏನಂತಾರೆ, ಉಪ ಚುನಾವಣೆ ಅಂತ ಕರೀತಾರೆ. ಇನ್ನ ಮಧ್ಯಂತರ ಚುನಾವಣೆ ಎಂದರೆ ಮಧ್ಯಂತರ ಚುನಾವಣೆ ಅಂದರೆ ಹೇಳಿ ಯಾರೋ ಸರ್ಕಾರವು 5 ವರ್ಷಗಳ ಅವಧಿಗಿಂತ ಮುಂಚೆ ಅಧಿಕಾರದಿಂದ ಕೆಳಗಿಳಿದು ನಡೆಸುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ. ಒಂದು ಸರ್ಕಾರವು 5 ವರ್ಷಗಳ ಅವಧಿಗಿಂತ ಮುಂಚೆ ಅಧಿಕಾರದಿಂದ ಕೆಳಗಿಳಿದರೆ 5 ವರ್ಷಗಳು ಇರಲೇಬೇಕು. ಒಂದು ಸರ್ಕಾರ ಬಹುಮತವನ್ನು ಕಳ್ಕೊಂಡು ಯಾವುದೋ ಒಂದು ಸರ್ಕಾರ ಬಿದ್ದೋಗ್ತದೆ ಅಂತ ತಿಳ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಹೊಸದಾಗಿ ಮತ್ತೆ ಚುನಾವಣೆಯನ್ನು ನಡೆಸಬೇಕಾಗ್ತದೆ ಮಧ್ಯಂತರ ಅವಧಿಗೆ. ಅಂತಹ ಚುನಾವಣೆಯನ್ನ ಮಧ್ಯಂತರ ಚುನಾವಣೆ ಅಂತ ಹೇಳಿ ಕರೀತಾರೆ. ಇನ್ನ ಪ್ರತ್ಯಕ್ಷ ಚುನಾವಣೆ ಎಂದರೆ ಪ್ರತ್ಯಕ್ಷ ಚುನಾವಣೆ ಎಂದರೆ ಮತ ಚುನಾವಣೆ ಅಲ್ಲ, ಮತ ಚಲಾಯಿಸುವ ಮುಖಾಂತರ ಜನರು ನೇರವಾಗಿ ಮತಗಟ್ಟೆಗೆ ತೆರಳಿ ತನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವ ಚುನಾವಣೆಯನ್ನ. ಮತಗಟ್ಟೆಗೆ ಹೋಗ್ಬೇಕು, ಮತಗಟ್ಟೆಗೆ ಹೋಗಿ ತನ್ನ ಮತವನ್ನ ಚಲಾವಣೆ ಮಾಡುವ ಮುಖಾಂತರ ತನ್ನ ನಾಯಕನನ್ನ, ತನ್ನ ಆಡಳಿತಗಾರರನ್ನ ಆಯ್ಕೆ ಮಾಡಿಕೊಳ್ಳತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಪ್ರಕ್ರಿಯೆಯನ್ನ ಪ್ರತ್ಯಕ್ಷ ಚುನಾವಣೆ ಅಂತ ಕರೀತಾರೆ. ನೆಕ್ಸ್ಟ್ ಪರೋಕ್ಷ ಚುನಾವಣೆ. ಪರೋಕ್ಷ ಚುನಾವಣೆ ಎಂದರೇನು? ಗೊತ್ತಿಲ್ಲ. ಸುಮ್ನೆ ಗೋವಿಂದ, ನನಗಣ್ಣು ಗೋವಿಂದ, ನನಗಣ್ಣು ಗೋವಿಂದ, ನಂದು ಅಜಯ, ನಂದು ಅಜಯ. ಚುನಾವಣೆಗಳಲ್ಲಿ ಜನರು ಪ್ರತ್ಯಕ್ಷವಾಗಿ ಮತ ಚಲಾವಣೆ ಮಾಡದೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಆಡಳಿತಗಾರರನ್ನು ಆರಿಸಿದರೆ ಚುನಾವಣೆಯಲ್ಲಿ ಆಡಳಿತಗಾರರನ್ನ ಜನರೇ ಆಯ್ಕೆ ಮಾಡದೆ ಜನರಿಂದ ಆಯ್ಕೆಯಾದ ಸದಸ್ಯರು ಆಯ್ಕೆ ಮಾಡುತ್ತಿದ್ದರೆ ಅದನ್ನು ಏನಂತಾರೆ? ಪರೋಕ್ಷ ಚುನಾವಣೆ ಅಂತ ಕರೀತಾರೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಚುನಾವಣೆಗಳು, ರಾಜ್ಯಸಭಾ ಚುನಾವಣೆಗಳು, ರಾಜ್ಯ ವಿಧಾನ ಪರಿಷತ್ತಿನ ಚುನಾವಣೆಗಳು. ಈ ಚುನಾವಣೆಗಳು ಏನಾಗಿರ್ತವೆ? ಪರೋಕ್ಷ ಚುನಾವಣೆಗಳು ಆಗಿರ್ತವೆ. ನೆಕ್ಸ್ಟ್ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ
ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು? 18 ವರ್ಷವನ್ನು ದಾಟಿದ ಸ್ತ್ರೀ ಪುರುಷ ಮತ್ತು ಲಿಂಗಿಯೆಲ್ಲರಿಗೂ ಸಮಾನ ಎಲ್ಲರಿಗೂ ಮತದಾನದ ಅವಕಾಶವನ್ನು ನೀಡುವುದು ಒಂದು ವಯಸ್ಸನ್ನ ದಾಟಿದ ಸ್ತ್ರೀ ಪುರುಷ ಮತ್ತು ಅನ್ಯ ಲಿಂಗಿಗಳೆಲ್ಲರಿಗೂ ಸಮಾನವಾಗಿ ಮತದಾನದ ಅಧಿಕಾರವನ್ನ ಕೊಡಮಾಡುವ ಚುನಾವಣೆ ಅಧಿಕಾರವನ್ನ ಕೊಡಮಾಡತಕ್ಕಂಥ ಪದ್ಧತಿಯನ್ನ ಏನಂತಾರೆ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ವಯಸ್ಸನ್ನು ನಿಗದಿ ಮಾಡಿರ್ತಾರೆ. ಒಂದೊಂದು ದೇಶ ಅವರ ಭೌಗೋಳಿಕ ಮತ್ತು ವಾಯುಗುಣವನ್ನ ಆಧಾರವಾಗಿಟ್ಟುಕೊಂಡು ಅವರ ರಾಜಕೀಯ ಪರಿಸ್ಥಿತಿಗಳನ್ನ ಆಧಾರವಾಗಿಟ್ಟುಕೊಂಡು ವಯಸ್ಸನ್ನು ನಿರ್ಧರಿಸ್ತಾರೆ. ನಮ್ಮ ಭಾರತದಲ್ಲಿ ಮೊದಲಿಗೆ 21 ವರ್ಷದ ವಯಸ್ಸನ್ನು ನಿಗದಿ ಮಾಡಲಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಅದನ್ನು ತಿದ್ದುಪಡಿಯನ್ನ ಮಾಡಿ 18 ವರ್ಷಗಳಿಗೆ ಅದನ್ನ ಇಳಿಸಲಾಯಿತು. ಈಗ ಪ್ರಸಕ್ತ ಭಾರತದಲ್ಲಿ ಮತದಾನ ಮಾಡತಕ್ಕಂಥ ವಯಸ್ಸು ಎಷ್ಟು? 18 ವರ್ಷ ವಯಸ್ಸನ್ನು ದಾಟಿರುವ ಸ್ತ್ರೀ ಪುರುಷ ಅನ್ಯ ಲಿಂಗಿ ಎಲ್ಲರಿಗೂ ಕೂಡ ಯಾವುದೇ ಭೇದ ಭಾವವನ್ನ ಮಾಡದೆ ತಾರತಮ್ಯವನ್ನ ಮಾಡದೆ ಸಮಾನವಾಗಿ ಮತದಾನ ಮಾಡುವ ಅಧಿಕಾರವನ್ನು ಕೂಡ ಮಾಡುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಈಗ ಎಕ್ಸ್ಟೆನ್ಷನ್ ಅಥವಾ ಎಕ್ಸ್ಪ್ಯಾಂಡ್ ಕ್ವೆಶ್ಚನ್ಸ್ ಅಂದ್ರೆ ಇವಿಎಂ ವಿಸ್ತರಿಸಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಇವಿಎಂ. ಇದಾದ್ಮೇಲೆ ಎಪಿಕ್ EPIC ಏನೇನ್ ಕರೆಕ್ಟ್ ಒಬ್ಬರೇ ಎಲೆಕ್ಟರ್ಸ್ ಮತ್ತೆ ಇಲ್ಲೂ ಎಲೆಕ್ಟ್ರಾನಿಕ್ ಬರಬಾರದು. ಮೇಲೆ ಈ ಐತಲ್ಲ ಎಲೆಕ್ಟ್ರಾನಿಕ್ ಬಂತು, ಇಲ್ಲೂ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಎಲ್ಲವೂ ಬಂದ್ಬಿಡ್ತಾವ ಪರೀಕ್ಷೆ. ಅದಕ್ಕೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಮತದಾರರ ಎಲೆಕ್ಟರ್ಸ್ ಅಂದ್ರೆ ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ. ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಎಪಿಕ್. ಇನ್ನ NDA ಬರ್ತಿದೆಯಲ್ಲ ಒಂದ್ಸಲ. ನ್ಯಾಷನಲ್ ಡೆಮೋಕ್ರಾಟಿಕ್ ಅಲಯನ್ಸ್. ನ್ಯಾಷನಲ್ ಡೆಮೋಕ್ರಾಟಿಕ್ ಅಲಯನ್ಸ್. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಕನ್ನಡದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ನೆಕ್ಸ್ಟ್ CMP ವಿಸ್ತರಿಸಿ. CMP ವಿಸ್ತರಿಸಿ. ಏನಿದು CMP? CMP ಕಾಮನ್ ಮಿನಿಮಮ್
ಸಿಎಂಪಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಎಷ್ಟು ಜನ ಬರ್ಕೊಳ್ತಾ ಇದ್ದೀರಿ? ಎಷ್ಟು ಜನ ಬಾಹುಬಲಿ ಸಿನಿಮಾ ನೋಡಿದಾಗ ಸಿನಿಮಾ ನೋಡಕ್ಕಿಂತ ಕೂತಿದ್ದೀರಿ? ನಾನು ನೋಡ್ತಾ ಇದ್ದೀನಿ. ಬರ್ಕದ ಪೆನ್ನು, ಇಂಕು, ಹಾಳೆ ಎಲ್ಲ ಖರ್ಚಾಗ್ತವು. ಕಾಲೇಜಿಗೆ ಬಂದ್ರೆ ಚಾಕ್ಲೇಟ್ ಸರಿತಾರೆ, ಉಂಡ್ರೆ ಊಟ ಮನ್ಯಾಗ ಖಾಲಿ ಆಗತ್ತೆ, ಉಣ್ಣಾಕ ಹೋಗ್ಬ್ಯಾಡ್ರಿ. ಮೈ ತೊಗೊಂಡ್ರೆ ಸೋಪು ನೀರು ಖಾಲಿ ಆಗ್ತವೆ, ಮೈ ತೊಗೋಬ್ಯಾಡ್ರಿ. ಹಾಡು ಕೊಡಲು ಅಂತಿರ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಈಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು? ಯಾರು? ಎ ಓ ಯು ಎ ಓ ಯು. ಇನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ನೆಕ್ಸ್ಟ್ ಕ್ವೆಶ್ಚನ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವ ವರ್ಷ ಆಯ್ತು? 1885. 1885. ಇನ್ನೊಂದಿದೆ ಇಂಪಾರ್ಟೆಂಟ್ ಆಗಿರೋದು, ನೋಟಾ. NOTA, ವಿಸ್ತರಿಸಿ. None of the above. None of the above. ಮೇಲಿನವರಾರು ನನ್ನ ಆಯ್ಕೆ ಅಲ್ಲ. ಮೇಲಿನವರಾರು ನನ್ನ ಆಯ್ಕೆಯಲ್ಲ. None of the above. ನೆಕ್ಸ್ಟ್, ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳೇನು? ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳೇನು? ಏನಿದಾವೆ? ಕಾರ್ಪೆಟ್ ಕ್ರಾಸಿಂಗ್, ಕುದುರೆ ವ್ಯಾಪಾರ. ಕಾರ್ಪೆಟ್ ಕ್ರಾಸಿಂಗ್, ಕುದುರೆ ವ್ಯಾಪಾರ. ಇನ್ನೊಂದಿದೆ ಡಿಫೆಕ್ಷನ್. ಡಿಕಪ್ಷನ್, ಕಾಫಿ ಡಿಕಪ್ಷನ್ ಅಲ್ಲ, ಡಿಫೆಕ್ಷನ್.